ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ವೀಕ್ಷಕರೇ, ಈಗ ಒಂದು ಸ್ವಲ್ಪ ದಿನಗಳ ಹಿಂದೆ ಮೆಟ್ರೋ ಪ್ರಯಾಣ ದರ ಏರಿಕೆ, ಅದಕ್ಕೂ ಮುಂಚೆ ಬಸ್ ಪ್ರಯಾಣ ದರ ಏರಿಕೆ, ಅನಂತರ ಇತ್ತೀಚೆಗೆ ಕರೆಂಟ್ ದರ, ಆಮೇಲೆ ನೀರಿನ ದರ ಏರಿಕೆ. ಮೊನ್ನೆಯಿಂದ ಅಂತೂ ಎಳೆ ಮಕ್ಕಳು ಕುಡಿಯುವ ಹಾಲಿಗೂ ಕೂಡ ಪ್ರತಿ ಲೀಟರ್ಗೆ 4 ರೂಪಾಯಿ ಏರಿಕೆ. ಹಾಗೆ ಹೈವೇ ಟೋಲ್ ಸಹ 5% ಹೆಚ್ಚಳ. ಹೀಗೆ ರಾಜ್ಯದಲ್ಲಿ ಒಂದೇ ಸಮನೆ ಏರ್ತಾ ಇದೆ ದರ ಏರಿಕೆಯ ಮೀಟರ್. ಜನಸಾಮಾನ್ಯರ ಜೇಬು ಮಾತ್ರ ಖಾಲಿ ಖಾಲಿ. ಕೈ ಆಡಳಿತದಲ್ಲೀಗ ದುಬಾರಿ ದುನಿಯಾ. ಬೆಲೆ ಏರಿಕೆಗೆ ತತ್ತರಿಸಿದ ಜನಸಾಮಾನ್ಯ. ಒಂದು ದಿನ ಹಾಲಿನ ದರ ಏರಿಕೆ, ಇನ್ನೊಂದು ದಿನ ಕರೆಂಟ್ ಬಿಲ್ ಹೆಚ್ಚಳದ ಕನವರಿಕೆ, ಮುಂದೆ ನೀರಿನ ದರಕ್ಕೂ ಕಾದಿದೆ ಹೆಚ್ಚಾಗುವ ಆತಂಕ. ಇದರ ಜೊತೆಗೆ ಹೆದ್ದಾರಿ ಪ್ರಯಾಣ ಶುಲ್ಕವು ಮೇಲಕ್ಕೆ. ದಿನ ಬೆಳಗಾದ್ರೆ ಸಾಕು, ಇವತ್ತೇನಪ್ಪ ರೇಟ್ ಹೆಚ್ಚು ಅಂತ ಕೇಳೋ ಸ್ಥಿತಿಗೆ ಬಂದು ನಿಂತಿದ್ದಾನೆ ಜನಸಾಮಾನ್ಯ. ಕಳೆದ 3 ತಿಂಗಳ ಹಿಂದೆ ಇದ್ದ ಕಾಲ ಈಗಿಲ್ಲ. ಈಗಿನ ಸ್ಥಿತಿ ಮುಂಬರೋ 3 ತಿಂಗಳಲ್ಲಿರಲ್ಲ. ಹಂಗಾಗೈತೆ ಜನರ ಜೀವನ. ಯಾಕಂದ್ರೆ ಬರೀ ದರ ಹೆಚ್ಚಳದ ಹೊಡೆತ. ಹಾಗೆ ನೋಡಿದ್ರೆ ಈ ಏಪ್ರಿಲ್ ತಿಂಗಳೇ ಜನಸಾಮಾನ್ಯರನ್ನ ಒಂದರ ಮೇಲೊಂದರಂತೆ ಫೂಲ್ ಮಾಡ್ತಿದೆ. ಕಳೆದ ಆರ್ಥಿಕ ವರ್ಷ ಮುಗಿದು ಹೊಸ ಹಣಕಾಸು ವರ್ಷ ಆರಂಭವಾಗೋ ದಿನವೇ ಜನರಿಗೆ ಲೈನ್ ಆಗಿ ಬಿದ್ದಿವೆ ಬರೆಗಳು. ಲೇಟೆಸ್ಟ್ ಎಕ್ಸಾಂಪಲ್ ಅಂದ್ರೆ ಏಪ್ರಿಲ್ 1ರಿಂದ ಹಾಲು ಲೀಟರ್ಗೆ 4 ರೂಪಾಯಿ, ಜೊತೆಗೆ ಹೆದ್ದಾರಿ ಟೋಲ್ ಫೀಸ್ 5% ಹೆಚ್ಚಳಾಗಿದೆ. ಈ ತಿಂಗಳ ಹೊತ್ತಿಗೆ ಏನೆಲ್ಲ ದರ ಏರಿಕೆ ಆಗಿದೆ ಅನ್ನೋದನ್ನ ನೋಡೋದಾದ್ರೆ, ಹಾಲಿನ ದರ ಲೀಟರ್ಗೆ 4 ರು ಏರಿಕೆ, ಗೃಹ ವಾಣಿಜ್ಯ ಬಳಕೆ ವಿದ್ಯುತ್ ದರ ಏರಿಕೆ, ಕಸದ ಸೆಸ್ ಕೂಡ 12 ರು ಹೆಚ್ಚಳ, ನೀರಿನ ದರ ಕೂಡ ಏರಿಕೆ ಆತಂಕ, ಲಿಫ್ಟ್ ಜನರೇಟರ್ ಟ್ರಾನ್ಸ್ಫಾರ್ಮ್ 10 ಪಟ್ಟು, ಯೆಲ್ಲೋ ಬೋರ್ಡ್ ವಾಹನವು ಕಾಸ್ಟ್ಲಿ, ಟೋಲ್ ಶುಲ್ಕ 5% ಏರಿಕೆ, ಕಾಫಿ ಟೀ ದರದಲ್ಲೂ 15% ಜಾಸ್ತಿ. ಒಟ್ಟಾರೆ ರಾಜ್ಯದ ಜನರಿಗೆ ಆದಾಯ ಹೆಚ್ಚಾಗಿ ದರ ಏರಿಕೆ ಆದ್ರೆ ಓಕೆ, ಆದ್ರೆ ಬಡ ಜನರ ಜೇಬು ಭರ್ತಿ ಆಗ್ತಿಲ್ಲ. ಜೀವನ ನಡೆಸೋದೇ ಕಷ್ಟ ಅನ್ನೋ ಹೊತ್ತಿನಲ್ಲಿ ಎಲ್ಲ ಸಾಮಗ್ರಿಗಳ ದರ ಏರಿಕೆ ಆದ್ರೆ ಸಾಮಾನ್ಯ ಜನರ ಕಥೆ ಏನು? ಇದನ್ನೇ ಈಗ ರಾಜ್ಯದ ಜನ ಆಡಳಿತಾರೂಢ ಸಿದ್ದರಾಮಯ್ಯ ಸರ್ಕಾರವನ್ನ ಕೇಳುತ್ತಿರೋದು. ಉತ್ತರ ಮಾತ್ರ ಸಿಗುತ್ತಿಲ್ಲ. ತಿದ್ದುಪಡಿ ಪರ ದೊಡ್ಡಗೌಡರ ಆರ್ಭಟ, ಮೋದಿಯನ್ನ ಹೊಗಳುತ್ತಾ ಪ್ರತಿಪಕ್ಷಕ್ಕೆ ಕೊಟ್ಟರು ಟಕ್ಕರ್. ಸೆಕ್ಯುಲರಿಸಂ ಒಂದು ಭ್ರಮೆ ಅಂತ ಮಾಜಿ ಪ್ರೈಮ್ ಮಿನಿಸ್ಟರ್ ಎಚ್.ಡಿ. ದೇವೇಗೌಡ ಹೇಳಿದ್ದಾರೆ. ವಕ್ಫ್ ತಿದ್ದುಪಡಿ ವಿಚಾರದಲ್ಲಿ ದೊಡ್ಡಗೌಡರು ಖಡಕ್ಕಾದಂತ ನಿಲುವನ್ನ ತಾಳಿದ್ದಾರೆ. ಬಹಳ ಆಶ್ಚರ್ಯ ಅಂತ ಅಂದರೆ ಸೆಕ್ಯುಲರಿಸಂ ವಿಚಾರದಲ್ಲಿ ಅದೊಂದು ಭ್ರಮೆ ಅಂತ ದೇವೇಗೌಡರು ನಿಲುವು ತಾಳಿರ್ತಕ್ಕಂಥದ್ದು ಒಂದು ರೀತಿ ಒಂದು ಫಿನಾಮಿನಲ್ ಶಿಫ್ಟ್. ಇದು ಅವರ ಐಡಿಯಾಲಜಿಕಲ್ ಸ್ಟ್ಯಾಂಡಲ್ಲಿ ದೊಡ್ಡ ಶಿಫ್ಟನ್ನು ನೋಡ್ತಾ ಇದ್ದೀವಿ ನಾವು. ಸೆಕ್ಯುಲರಿಸಮ್ ಅನ್ನೋದು ಒಂದು ಭ್ರಮೆ ಅಂತ ಅಂದರೆ ಈಗ ಸೋಕಾಲ್ಡ್ ಸೆಕ್ಯುಲರಿಸಮ್ ಏನಿದೆಯಲ್ಲ, ಅದರ ಹೆಸರಲ್ಲಿ ಮಾಡ್ತಾ ಇರ್ತಕ್ಕಂಥ ರಾಜಕಾರಣ ಏನಿದೆಯಲ್ಲ, ಅದರ ಬಗ್ಗೆ ದೇವೇಗೌಡರು ಹಿಂಟ್ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಹಾಗಾದ್ರೆ ದೇವೇಗೌಡರ ನಿಲುವೇನು? ಬಹಳ ಕುತೂಹಲಕಾರಿ. ಜೀವಮಾನ ಇಡೀ ಅವರು ಮುಸ್ಲಿಮರ ಹಕ್ಕುಗಳಿಗಾಗಿ ಹೋರಾಡಿದಂಥವ್ರು. ಹಾಗಾದ್ರೆ ಅವರ ನಿಲುವೇನು? ಸರ್ಕಾರಿ ಆಸ್ತಿಗಳನ್ನ ಕಾಪಾಡೋದಕ್ಕೆ ಈ ಕಾಯ್ದೆ ಸಹಕಾರಿ ಅಂದ್ರು ದೇವೇಗೌಡರು. ಆಗಿದ್ದಾಗೆ ಹೋಗಿದೆ, ಭವಿಷ್ಯದ ಬಗ್ಗೆ ಚಿಂತಿಸಿ. ಇನ್ನು ಕರ್ನಾಟಕದಲ್ಲಿ ಲೋಕಾಯುಕ್ತ ವರದಿ ಕೊಟ್ಟಿದೆ. 2014ರಲ್ಲಿ ಲೋಕಾಯುಕ್ತ ಈ ಹಲವು ವಿವಾದಿತ ವಕ್ಫ್ ಆಸ್ತಿಗಳೇನಿದ್ದಾವೆ ಇದ್ರ ಬಗ್ಗೆ ವರದಿ ಕೊಟ್ಟಿದೆ. ನಾನು ಆ ಮುಖ್ಯಮಂತ್ರಿಯ ಹೆಸರು ಹೇಳೋಕೆ ಬಯಸಲ್ಲ. ಅವರು ಅಲ್ಪಸಂಖ್ಯಾತರ ರಕ್ಷಣೆಗೆ ಮುಂದಾಗಿದ್ದಾರೆ. ನಾನು ಯಾವುದೇ ಒಂದು ನಿರ್ದಿಷ್ಟ ಸಮುದಾಯದ ಪರ ಇಲ್ಲ. ದೇವೇಗೌಡರ ಅಭಿಪ್ರಾಯಗಳಿವು. ಇವತ್ತು ರಾಜ್ಯಸಭೆಯಲ್ಲಿ ದೇವೇಗೌಡರು ಮಾತನಾಡಿರ್ತಕ್ಕಂಥ ಅಭಿಪ್ರಾಯಗಳು. ಒಂದು
ರೀತಿಯ ಗಹನವಾದ ರಾಜಕೀಯ ಮಾತುಗಳನ್ನ ಇವತ್ತು ದೇವೇಗೌಡರು ಆಡಿದ್ರು. 7 ವರ್ಷಗಳಿಂದ ಈ ಮಾತುಗಳನ್ನ ಆಡೋದಕ್ಕೆ ಅವಕಾಶಕ್ಕಾಗಿ ಕಾಯ್ತಾ ಇದ್ದೇನೆ ಅಂತ ಹೇಳಿದ್ರು. ಕೇವಲ 1-2 ನಿಮಿಷ ಅವಕಾಶಕ್ಕಾಗಿ ಕಾಯ್ತಾ ಇದ್ದೆ ಅಂತ ಬಹಳ ಅಷ್ಟು ಮೌಲ್ಯಯುತವಾದಂಥ ಮಾತುಗಳಿವು ಅನ್ನೋದನ್ನ ದೇವೇಗೌಡರು ಹೇಳ್ಕೊಂಡ್ರು. ಆದರೆ ಇದೀಗ ಮಾತನಾಡೋದಕ್ಕೆ ದೀರ್ಘಾವಧಿಯ ಸಮಯ ಸಿಕ್ಕಿದೆ ಅಂತ ವಕ್ಫ್ ಕುರಿತಾಗಿ ಮಾತನಾಡುವಾಗ ದೇವೇಗೌಡರು ಹೇಳ್ಕೊಂಡ್ರು. ಲೋಕಸಭೆಯಲ್ಲಿ ಈ ಬಿಲ್ ಬಗ್ಗೆ ಚರ್ಚೆಗೆ ಸುದೀರ್ಘ ಸಮಯಾವಕಾಶವಿತ್ತು. ಲೋಕಸಭೆಯಲ್ಲಿ ಪಾಸಾದ ವಕ್ಫ್ ಬಿಲ್ ರಾಜ್ಯಸಭೆಗೆ ಬಂದಿದೆ. ವಕ್ಫ್ ಆಸ್ತಿಯನ್ನ ಈ ಬಿಲ್ ರಕ್ಷಣೆ ಮಾಡುತ್ತೆ ಅಂತ ಎಚ್ ಡಿ ದೇವೇಗೌಡರು ಹೇಳಿದ್ರು. ಅಷ್ಟೇ ಅಲ್ಲ, ಅತ್ಯಂತ ಸ್ಪಷ್ಟವಾಗಿ ಅವರು ಮೋದಿಯವ್ರನ್ನ ಅಭಿನಂದಿಸಿದ್ರು. ನಾನು ಇದರ ಪರವಾಗಿದ್ದೀನಿ ಅನ್ನೋಂಥದ್ದನ್ನ ಕೂಡ ಹೇಳಿದ್ರು. I must congratulate the Prime Minister. Why? Why? The property which has been mentioned, that is about 1.2 lakh crores. It is not the government has given. It is the donors has given. This property, it has been given by the donors. If the donors has given, if that has been misused, if that has been vested interest has tried to swallow, now the present Prime Minister wants to put a seal not to allow this donor's property which is given for a particular purpose to a community that should not be swallowed by rich people or the people who are strong enough in the community to swallow this property. That is the background. That is the background. In Karnataka, I would like to mention what has happened. Sir, Lokayukta, sir, Justice Anand has given the report. What has happened to that report? In 2014, the Upalokta has given, Justice Anand has given the report. I don't want to take the name of the Chief Minister or any leaders. Let our friends realize. The report was shelved. It has not seen the light of the day. Why? Why today they are ruling? In Karnataka, ಲೋಕಸಭೆಯಲ್ಲಿ ತಡರಾತ್ರಿ ನೆನ್ನೆ ವಕ್ಫ್ ಬಿಲ್ ಪಾಸಾದ ಬೆನ್ನಲ್ಲೇ ಈಗ ರಾಜ್ಯಸಭೆಯಲ್ಲಿ ವಕ್ಫ್ ಜಿದ್ದಾಜಿದ್ದಿ ನಡೆದಿದೆ. ಆಗಲೇ ಕೇಂದ್ರ ಅಲ್ಪಸಂಖ್ಯಾತರ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ರಾಜ್ಯಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ ಮಂಡನೆ ಮಾಡಿದ್ದಾರೆ. ಆದರೆ ಈ ಪ್ರಸ್ತಾವಿತ ವಕ್ಫ್ ತಿದ್ದುಪಡಿ ಬಿಲ್ ವಿರುದ್ಧ ಬೆಂಕಿ ಕಾರಿವೆ ಪ್ರತಿಪಕ್ಷಗಳು. के पक्ष में हाँ गए, जो सदन विरोध में ना गए, मेरे विचार में निर्णय ना वालों के पक्ष में संशोधन स्वीकृत हुआ।
ಲೋಕಸಭೆಯಲ್ಲಿ ವಕ್ಫ್ ಮಸೂದೆ ಅಂಗೀಕಾರ. ಈಗ ರಾಜ್ಯಸಭೆಯತ್ತಲೇ ಇಡೀ ದೇಶದ ಚಿತ್ತ. ಲೋಕಸಭೆಯಲ್ಲಿ ಮೋದಿ ಸರ್ಕಾರದ ಮಹತ್ವಾಕಾಂಕ್ಷಿ ವಕ್ಫ್ ತಿದ್ದುಪಡಿ ಮಸೂದೆಗೆ ಅಂಗೀಕಾರ ದೊರೆತಿದೆ. ತಡರಾತ್ರಿ ವಕ್ಫ್ ತಿದ್ದುಪಡಿ ಮಸೂದೆ ಸಂಬಂಧ ಲೋಕಸಭೆಯಲ್ಲಿ ನಡೆದ ಮತದಾನದಲ್ಲಿ 288 ರಿಂದ 232 ಮತಗಳ ಅಂತರದಲ್ಲಿ ಪಾಸ್ ಆಗಿದೆ ಬಿಲ್. ಲೋಕಸಭೆಯಲ್ಲಿ ಮಸೂದೆ ಅಂಗೀಕಾರವಾದ ಬೆನ್ನಲ್ಲೇ ಇದೀಗ ರಾಜ್ಯಸಭೆಯಲ್ಲಿ ಮಂಡನೆಯಾಗಿದೆ ವಕ್ಫ್ ತಿದ್ದುಪಡಿ ಬಿಲ್. ಇನ್ನು ರಾಜ್ಯಸಭೆಯಲ್ಲಿ ಮಸೂದೆ ಮಂಡಿಸಿದ ಕೇಂದ್ರ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಈ ಬಿಲ್ ಮುಸ್ಲಿಮರ ವಿರುದ್ಧವಲ್ಲ ಅಂತ ಸ್ಪಷ್ಟನೆ ಕೊಡೋಕೆ ಪ್ರಯತ್ನಿಸಿದ್ರು. ಇದು ಅಲ್ಪಸಂಖ್ಯಾತರ ಧಾರ್ಮಿಕ ಭಾವನೆಗೆ ನೋವು ತರೋ ಉದ್ದೇಶವೂ ಇಲ್ಲಿಲ್ಲ ಅಂತಾನು ಕ್ಲಾರಿಟಿ ಕೊಡೋಕೆ ಟ್ರೈ ಮಾಡಿದ್ರು. ವಕ್ಫ್ ಆಸ್ತಿಗಳ ಸಮರ್ಪಕ ಕಾರ್ಯನಿರ್ವಹಣೆ ಉದ್ದೇಶದಿಂದ ಈ ತಿದ್ದುಪಡಿಗೆ ಮುಂದಾಗಲಾಗಿದೆ ಅಂತ ಕೂಡ ಸಚಿವ ರಿಜಿಜು ಪ್ರತಿಪಾದಿಸಿದ್ರು. ಆದರೆ ಪ್ರಸ್ತಾಪಿತ ಮಸೂದೆಗೆ ಕಾಂಗ್ರೆಸ್ ಸೇರಿದಂತೆ ಪ್ರತಿಪಕ್ಷಗಳು ತೀವ್ರ ಆಕ್ರೋಶ ಹೊರಹಾಕಿವೆ. ಈ ತಿದ್ದುಪಡಿ ಬಿಲ್ ಮಂಡನೆಯೊಂದಿಗೆ ಮುಸ್ಲಿಮರನ್ನ ಕಡೆಗಣಿಸೋ ಜೊತೆಗೆ ಅವರ ಹಕ್ಕುಗಳನ್ನ ಕಸಿದುಕೊಳ್ಳೋಕೆ ಕೇಂದ್ರ ಹೊರಟಿದೆ ಅಂತ ರಾಹುಲ್ ಗಾಂಧಿ ವಾಗ್ದಾಳಿ ನಡೆಸಿದ್ದಾರೆ. ಅಲ್ಲದೆ ಇದು ಸಂವಿಧಾನದ 25ನೇ ವಿಧಿ ಹಾಗೂ ಧಾರ್ಮಿಕ ಹಕ್ಕುಗಳ ಉಲ್ಲಂಘನೆ ಅಂತ ಕೂಡ ರಾಗ ಕಿಡಿಕಾರಿದ್ರು. ಇನ್ನು ಲೋಕಸಭೆಯಲ್ಲಿ ಬಿಲ್ ಪಾಸ್ ಆದ ಕೆಲವೇ ಹೊತ್ತಲ್ಲಿ ಕಾಂಗ್ರೆಸ್ ಸಂಸದೀಯ ಪಕ್ಷದ ಸಭೆ ನಡೆಸಿದ ಸೋನಿಯಾ ಗಾಂಧಿ ವಕ್ಫ್ ತಿದ್ದುಪಡಿ ಸಂವಿಧಾನದ ಮೇಲೆ ನಡೆಸಿದ ದಾಳಿ ಅಂತ ಕೆಂಡಕಾರಿದ್ದಾರೆ. ಇನ್ನೊಂದೆಡೆ ವಕ್ಫ್ ತಿದ್ದುಪಡಿಯನ್ನ ವಿರೋಧಿಸಿರೋ ತಮಿಳುನಾಡು ಸಿಎಂ ಎಂಕೆ ಸ್ಟಾಲಿನ್ ವಿಧಾನಸಭೆಯಲ್ಲೇ ಕಪ್ಪು ಪಟ್ಟಿ ಧರಿಸುವ ಮೂಲಕ ಪ್ರತಿಭಟನೆ ನಡೆಸಿದ್ದಾರೆ. ಅಲ್ಲದೆ ಈ ತಿದ್ದುಪಡಿ ವಿರುದ್ಧ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಲು ಡಿಎಂಕೆ ಮುಂದಾಗಿದೆ. ಮತ್ತೊಂದೆಡೆ ರಾಜ್ಯಸಭೆಯಲ್ಲಿ ಮೋದಿ ಸರ್ಕಾರದ ಪರ ಇನ್ನೊಮ್ಮೆ ಬ್ಯಾಟ್ ಬೀಸಿದ್ದಾರೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು. 17 ವರ್ಷಗಳ ಬಳಿಕ ಉತ್ತಮ ನಿರ್ಧಾರವೊಂದನ್ನು ತೆಗೆದುಕೊಳ್ಳಲಾಗಿದೆ ಅಂತ ಕೇಂದ್ರ ಸಚಿವ ಕಿರಣ್ ರಿಜಿಜುರನ್ನ ದೇವೇಗೌಡರು ಶ್ಲಾಘಿಸಿದ್ದಾರೆ. ದೇಶಕ್ಕಾಗಿ ಮೋದಿ ಸರ್ಕಾರ ಕೈಗೊಂಡ ನಿರ್ಣಯ ಸೂಕ್ತ ಎಂದ ಗೌಡರು ತಿದ್ದುಪಡಿ ತೀರ್ಮಾನಕ್ಕೆ ಬದ್ಧ ಅಂತ ಪುನರುಚ್ಚರಿಸಿದ್ದಾರೆ. ತಾವು ಈ ಹಿಂದೆ ಮುಸ್ಲಿಮರ ಪರ ಹೋರಾಟ ಮಾಡಿದ ಬಗ್ಗೆ ಸಹ ದೇವೇಗೌಡರು ಇಲ್ಲಿ ಉಲ್ಲೇಖಿಸಿದ್ದಾರೆ. The Parliamentary Affairs Minister yesterday spoke up to 1 o'clock. I heard your speech. Up to 1 o'clock I heard your speech. I know what has happened. ಒಟ್ಟಾರೆ ವಕ್ಫ್ಗೆ ಕಾಯಕಲ್ಪ ಕೊಡಲೇಬೇಕು ಅಂತ ಟೊಂಕ ಕಟ್ಟಿ ನಿಂತ ಮೋದಿ ಸರ್ಕಾರ ಈ ನಿಟ್ಟಿನಲ್ಲಿ ದೊಡ್ಡ ಹೆಜ್ಜೆ ಮುಂದಿಟ್ಟಿದೆ. ಲೋಕಸಭೆಯಲ್ಲಿ ಮಸೂದೆ ಪಾಸ್ ಆದ ಬೆನ್ನಲ್ಲೇ ಎಲ್ಲರ ಚಿತ್ತ ಹೊರಳಿದ್ದು ರಾಜ್ಯಸಭೆಯತ್ತ. ಹೇಗಿತ್ತು ವಕ್ಫ್ ವಾರ್? ಲೋಕಸಭೆಯಲ್ಲಿ ವಕ್ಫ್ ಮಸೂದೆಗೆ ಜಯ ಸಿಕ್ಕಿದೆ. 288 ಮತ ಪರವಾಗಿ, 232 ಮತಗಳು ವಿರೋಧವಾಗಿ. ಹಾಗಾಗಿ ಬಿಲ್ ಪಾಸ್ ಆಗಿದೆ. ಬಳಿಕ ರಾಜ್ಯಸಭೆಯಲ್ಲೂ ಕೂಡ ಈ ಮಸೂದೆಯನ್ನು ಮಂಡನೆ ಮಾಡಲಾಯಿತು. ಮಸೂದೆಯನ್ನು ಸಚಿವ ಕಿರಣ್ ರಿಜಿಜು ಮಂಡನೆ ಮಾಡಿದ್ದಾರೆ. ಬಿಲ್ ಮಂಡನೆ ಬೆನ್ನಲ್ಲೇ ಪ್ರತಿಪಕ್ಷಗಳು ಸಿಕ್ಕಾಪಟ್ಟೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ವು. ರಾಜ್ಯಸಭೆಯಲ್ಲೂ ಕೂಡ ವಕ್ಫ್ ಮಸೂದೆಯ ಸಂಗ್ರಾಮ ನಡೆದೇ ಇದೆ. ರಾಜ್ಯಸಭೆಯಲ್ಲಿ ಖರ್ಗೆ ವರ್ಸಸ್ ಅನುರಾಗ್ ಠಾಕೂರ್ ವಾಗ್ಯುದ್ಧ ಕಂಡುಬಂತು. ಖರ್ಗೆ ವಿರುದ್ಧ ವಕ್ಫ್ ಕಬಳಿಕೆಯ ಆರೋಪವನ್ನು ಅನುರಾಗ್ ಠಾಕೂರ್ ಮಾಡಿದ್ರು. ಅನುರಾಗ್ ಠಾಕೂರ್ ಆರೋಪಕ್ಕೆ ಖರ್ಗೆ ಸಿಡಿಮಿಡಿಗೊಂಡ್ರು. ನಾನು ವಕ್ಫ್ ಆಸ್ತಿಯನ್ನ ಕಬಳಿಸಿಲ್ಲ ಅಂತ ಕಿಡಿಕಿಡಿಯಾದ್ರು. ಆರೋಪ ಏನಾದರೂ ಸಾಬೀತಾದ್ರೆ ರಾಜೀನಾಮೆ ಕೊಡ್ತೀನಿ ಅಂತ ಖರ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ರು. ಸುಳ್ಳು ಆರೋಪಕ್ಕಾಗಿ ಠಾಕೂರ್ ಕ್ಷಮೆ ಕೇಳಬೇಕು ಅಂತ ಖರ್ಗೆ ಆಗ್ರಹ ವ್ಯಕ್ತಪಡಿಸಿದ್ರು. ರಾಜ್ಯಸಭೆಯಲ್ಲಿ ಇನ್ನು ಎಚ್.ಡಿ. ದೇವೇಗೌಡರು ಅಪರೂಪಕ್ಕೆ ಬಹಳ ಗಹನವಾಗಿ ಇದರ ಕುರಿತಾಗಿ ಮಾತನಾಡಿದ್ರು. ಅಷ್ಟೇ ಅಲ್ಲ, ಇದು ಮುಸ್ಲಿಮರ ರಕ್ಷಣೆಗಾಗಿರ್ತಕ್ಕಂಥದ್ದು ಅನ್ನೋಂಥದ್ದನ್ನು ಹೇಳಿದ್ರು. ನಾನು ಯಾವುದೇ ನಿರ್ದಿಷ್ಟ ಸಮುದಾಯದ ಪರ ಇಲ್ಲ. ಸರ್ಕಾರಿ ಆಸ್ತಿಯನ್ನು ಕಾಪಾಡೋದಕ್ಕೆ ಈ ಕಾಯ್ದೆ ಸಹಕಾರಿ ಆಗತ್ತೆ. ನಾನು ದೇವರನ್ನು ನಂಬ್ತೀನಿ, ಧರ್ಮವನ್ನಲ್ಲ ಅಂತ ದೇವೇಗೌಡರು ಹೇಳಿದರು. ಅಷ್ಟೇ ಅಲ್ಲ, ಆಗಿದ್ದಾಗ ಹೋಗಿದೆ, ಭವಿಷ್ಯದ ಚಿಂತನೆ ಅಗತ್ಯ ಅಂತ ಹಿತನುಡಿ ಹೇಳಿದ್ರು. ಇನ್ನು ಮೋದಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ತಿಳಿಸಿದ್ರು ದೇವೇಗೌಡರು. ಹಾಗೆಯೇ ಪ್ರಧಾನಿ ಮೋದಿ ಅವರನ್ನ ಹೃತ್ಪೂರ್ವಕವಾಗಿ ಶ್ಲಾಘಿಸಿದ್ರು. ಸಾಚಾರ್ ಸಮಿತಿಯ ವರದಿಯ ಬಗ್ಗೆಯೂ ಕೂಡ ಪ್ರಸ್ತಾವನೆ ಮಾಡಿದ್ರು. ವಕ್ಫ್ ಆಸ್ತಿ ಬಗ್ಗೆ ಈ ಹಿಂದೆ ಲೋಕಾಯುಕ್ತ ವರದಿಗಳು ಏನು ಹೇಳಿದ್ವು ಅನ್ನೋದನ್ನು ಕೂಡ ಬಹಳ ಸ್ಪಷ್ಟವಾಗಿ ದೇವೇಗೌಡರು ನೆನಪು ಮಾಡಿಕೊಂಡ್ರು. 2014ರಲ್ಲಿ ಕರ್ನಾಟಕದಲ್ಲಿ ಲೋಕಾಯುಕ್ತ ವರದಿ ಕೊಟ್ಟಿತ್ತಲ್ಲ, ಅದರ ಕುರಿತಾಗಿ ದೇವೇಗೌಡರು ಉಲ್ಲೇಖ ಮಾಡಿದ್ರು. ಸಿಎಂ ಹೆಸರು ಹೇಳಕ್ಕೆ ಇಚ್ಛಿಸಲ್ಲ ಅವಾಗ ಯಾರಿದ್ರು ಅಂತ. ಆದರೆ ಆ ರಿಪೋರ್ಟ್, ಲೋಕಾಯುಕ್ತ ರಿಪೋರ್ಟ್ ಇದೆಯಲ್ಲ, ಅದು ಏನು ಹೇಳಿತ್ತು ಅನ್ನೋದನ್ನ ಹೇಳಿದ್ರು. ನನ್ನ ಹತ್ರ ಬೇಕಾದಷ್ಟು ಸಾಕ್ಷ್ಯಗಳಿವೆ ಅಂತ ಹೇಳಿದ್ರು. ದೇವೇಗೌಡರ ಪ್ರತಿ ಮಾತು ಕೂಡ ಬಹಳ ಬಹಳ ಸೂಚ್ಯವಾಗಿತ್ತು ಮತ್ತು ಗಹನವಾಗಿತ್ತು.
ಇನ್ನು ಸಿಎಂ ಸಿದ್ದರಾಮಯ್ಯ ಸಂಪುಟಕ್ಕೆ ಸರ್ಜರಿ ಸದ್ಯಕ್ಕಿಲ್ಲ ಅನ್ನುವಂಥ ಅಪ್ಡೇಟ್ ಬರ್ತಾ ಇದೆ. ಸಂಪುಟ ಪುನರಚನೆಗೆ ಹೈಕಮಾಂಡ್ ತಡೆಯೊಡ್ಡಿದೆ. 2 ವರ್ಷ ಮುಗಿದ ಬಳಿಕ ಸಂಪುಟ ಪುನರಚನೆಯ ಚಿಂತನೆ ಮುಂದೆ ಅಷ್ಟೇ, ಈಗಿಲ್ಲ ಅಂತ ಹೇಳಲಾಗ್ತಾ ಇದೆ. ಜಿಲ್ಲಾ ಮತ್ತು ತಾಲೂಕು ಪಂಚಾಯತಿ ಚುನಾವಣೆ ಹಿನ್ನೆಲೆಯಲ್ಲಿ ಚುನಾವಣೆ ಮುಗಿದ ಬಳಿಕ ಸಂಪುಟ ಪುನರಚನೆ ತೀರ್ಮಾನ ಈಗಲ್ಲ ಅಂತ ಸಿಎಂ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ ವೇಳೆ ಈ ನಿರ್ಧಾರ ಹೊರಬಿದ್ದಿದೆ ಅಂತ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ ಮೂಲಗಳಿಂದ ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿ ಲಭ್ಯವಾಗಿದೆ. ಸಂಪುಟ ಪುನರಚನೆ ಆಗುತ್ತೆ ಅಂತ ಸಾಕಷ್ಟು ರಾಜಕೀಯ ವಲಯದಲ್ಲಿ ಮಾತುಗಳು ಕೇಳಿ ಬರ್ತಾ ಇತ್ತು. ಈಗ ಇಮಿಡಿಯೇಟ್ ಆಗಿ ಆಗೋದಿಲ್ಲ ಅನ್ನುವಂಥ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಸಿದ್ದರಾಮಯ್ಯ ಡೆಲ್ಲಿಗೆ ಹೋಗಿ ಕಾಂಗ್ರೆಸ್ ಹೈಕಮಾಂಡ್ ಹತ್ರ ಹಲವು ವಿಚಾರಗಳನ್ನ ತೀರ್ಮಾನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಅದರಲ್ಲಿ ಸಂಪುಟ ಪುನರಚನೆ ಕೂಡ ಒಂದು. ಸದ್ಯಕ್ಕೆ ಆ ಒಂದು ವಿಚಾರ ಇಲ್ಲ ಅಂತ. ಚುನಾವಣೆಗಳು, ಪಂಚಾಯತಿ ಚುನಾವಣೆಗಳು, ತಾಲೂಕು ಜಿಲ್ಲಾ ಪಂಚಾಯತಿ ಚುನಾವಣೆಗಳಿರೋದ್ರಿಂದ ಇಮಿಡಿಯೇಟ್ ಆಗಿ ಅಂಥ ರಿಸ್ಕನ್ನು ತಗೊಳ್ಳೋದಿಲ್ಲ ಅಂತ ಕಾಂಗ್ರೆಸ್ ವಲಯದಲ್ಲಿ ಮಾತು ಕೇಳಿ ಬರ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಜಯ್ ಜೊನ್ನಳ್ಳಿ. ವಿಜಯ್, ಸಂಪುಟ ಪುನರ್ರಚನೆ ಸದ್ಯಕ್ಕಿಲ್ಲ ಅನ್ನುವಂಥ ಮಾಹಿತಿ. ಸಿದ್ದರಾಮಯ್ಯ ದೆಹಲಿಯಿಂದ ಇನ್ನೂ ಯಾವೆಲ್ಲ ವಿಚಾರಗಳನ್ನ ಫೈನಲೈಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ? ಸಂಪುಟ ಪುನರ್ರಚನೆ ಕುರಿತಾಗಿ ಇನ್ನೂ ಏನೆಲ್ಲ ಅಪ್ಡೇಟ್ ಇದೆ? ಆಲ್ರೈಟ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ ವಿಜಯ್. ನೋಡ್ತಾ ಇದ್ದೀವಿ, ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಸಂಪುಟಕ್ಕೆ ಸರ್ಜರಿ ಮಾಡೋದಿಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಹೈಕಮಾಂಡ್ ಇಮಿಡಿಯೇಟ್ ಆಗಿ ಆ ರಿಸ್ಕನ್ನು ತಗೊಳಕ್ ಹೋಗಲ್ಲ. ಒಂದ್ ಕಡೆ ವೀಕ್ಷಕರೇ, ನಾವು ನೋಡ್ತಾ ಇದ್ದೀವಿ, ಬಣ ಬಡಿದಾಟ ಜೋರಾಗಿದೆ ಕರ್ನಾಟಕದಲ್ಲಿ. ಹನಿ ಟ್ರ್ಯಾಪ್ ವಿಚಾರ ಇರಬಹುದು, ಅಥವಾ ಮುಖ್ಯಮಂತ್ರಿ ಹುದ್ದೆ ವಿಚಾರ ಇರ್ಬೋದು, ಕೆಪಿಸಿಸಿ ಅಧ್ಯಕ್ಷ ಹುದ್ದೆ ವಿಚಾರ ಇರ್ಬೋದು. ಬಣ ಬಡಿದಾಟ ತಾರಕಕ್ಕೇರಿರುವಂಥ ಸಂದರ್ಭದಲ್ಲಿ ಸಂಪುಟ ಪುನರಚನೆ ಮಾಡುವಂಥ ರಿಸ್ಕ್ ಅನ್ನ ಮತ್ತೆ ಕಾಂಗ್ರೆಸ್ ಹೈಕಮಾಂಡ್ ತಗೊಳುತ್ತಾ, ಮತ್ತೊಂದು ರಿಸ್ಕ್ ಅನ್ನ ಮೈ ಮೇಲೆ ಎಳ್ಕೊಳ್ಳುತ್ತಾ ಅನ್ನೋಂಥ ಪ್ರಶ್ನೆ ಖಂಡಿತವಾಗ್ಲೂ ಈಗ ಇಮಿಡಿಯೇಟ್ ಆಗಿ ಸಂಪುಟ ಪುನರಚನೆ ಮಾಡಲ್ಲ, ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಗಳಿರೋದ್ರಿಂದ ಅಂತ ಈಗ ಸಿದ್ದರಾಮಯ್ಯ ಏನು ಹೈಕಮಾಂಡ್ ಜೊತೆ ಮಾತನಾಡ್ಕೊಂಡು ಬರ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ನಿರ್ಧಾರ ಆಗಿದೆ ಅಂತ ಹೇಳಲಾಗ್ತಾ ಇದೆ. ರೈಟ್, ಲೆಟ್ಸ್ ಗೋ ಬ್ಯಾಕ್ ಟು ವಿಜಯ್. ವಿಜಯ್, ಏನೆಲ್ಲ ಅಪ್ಡೇಟ್ ಇದೆ ಈ ವಿಚಾರದಲ್ಲಿ? ಶ್ರೀಲಕ್ಷ್ಮಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಭೇಟಿ ಮತ್ತು ದೆಹಲಿಯ ಭೇಟಿಯ ವೇಳೆ ಸಚಿವ ಸಂಪುಟಕ್ಕೆ ಮೇಜರ್ ಸರ್ಜರಿ, ಸುಮಾರು 8ರಿಂದ 10 ಜನ ಸಚಿವರನ್ನ ತೆಗೆದು ಹೊಸಬರ ನೇಮಕ ಮಾಡೋ ಸಂಬಂಧಪಟ್ಟಂತೆ ಸಾಕಷ್ಟು ಕುತೂಹಲ ಕೇಳಿಸಿತ್ತು. ಆ ಪ್ರಸ್ತಾಪವು ಕೂಡ ಹೈಕಮಾಂಡ್ ಮಟ್ಟದಲ್ಲಿತ್ತು, ಸಿದ್ದರಾಮಯ್ಯ ಮಟ್ಟದಲ್ಲಿ ಇರಲಿಲ್ಲ. ಭೇಟಿಯ ಸಂದರ್ಭದಲ್ಲಿ ಒಂದು ತೀರ್ಮಾನ ಆಗಿರುವಂಥದ್ದು, ಸದ್ಯಕ್ಕೆ ಸಚಿವ ಸಂಪುಟ ಪುನರಚನೆ ಬೇಡ ಅಂತ. ಯಾಕಂದ್ರೆ ದೆಹಲಿಗೆ ಹೋಗೋದಕ್ಕಿಂತ ಮುಂಚೆ ಕೂಡ ರಿಪಬ್ಲಿಕ್ ಕನ್ನಡ ಸುದ್ದಿಯನ್ನು ಬ್ರೇಕ್ ಮಾಡಿತ್ತು, ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಒಪ್ಪೋದಿಲ್ಲ ಅಂತ. ಜೊತೆಗೆ ಈ ಮನವರಿಕೆಯನ್ನು ಹೈಕಮಾಂಡ್ಗೆ ಮಾಡಿಕೊಟ್ಟಿರುವಂಥದ್ದು. ಈಗಲೂ ಕೂಡ ಹೈಕಮಾಂಡ್ ಮಟ್ಟದಲ್ಲಿ 8ರಿಂದ 10 ಜನ ಸಚಿವರನ್ನ ಕೈ ಬಿಡಬೇಕು ಅನ್ನುವಂಥದ್ದು ಪ್ರಸ್ತಾವನೆ ಪಟ್ಟಿ ಇರುವಂಥದ್ದು. ಆದರೆ ಇದಕ್ಕೆ ಸಿದ್ದರಾಮಯ್ಯ ಒಪ್ಪಿಲ್ಲ. ಕಾರಣ ಜಿಲ್ಲಾ ಮತ್ತು ತಾಲೂಕು ಪಂಚಾಯತಿ ಚುನಾವಣೆ ಬರ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಪುನರಚನೆ ಕೈ ಹಾಕಿದ್ರೆ ದೊಡ್ಡ ಮಟ್ಟದ ಗೊಂದಲ ಉಂಟಾಗುತ್ತೆ. ಎಲ್ಲೊಂದು ಕಡೆ ಸರ್ಕಾರದ ಮತ್ತು ಪಕ್ಷದ ಇಮೇಜ್ಗೆ ಧಕ್ಕೆಯಾಗುವ ರೀತಿಯಲ್ಲಿ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನುವಂಥದ್ದು ಈ ಮನವರಿಕೆಯನ್ನು ಮಾಡಿಕೊಟ್ಟಿರುವಂಥದ್ದು. ಇದರ ಹಿಂದಿನ ಇನ್ನೊಂದು ರಾಜಕೀಯ ತಂತ್ರಗಾರಿಕೆ ಅಂತಂದ್ರೆ, ಡಿ.ಕೆ. ಶಿವಕುಮಾರ್ ಒತ್ತಡ ಹಾಕಿ ಸಚಿವ ಸಂಪುಟ ಪುನರಚನೆ ಮಾಡಿದ್ರೆ ಸಚಿವ ಸಂಪುಟ ಸಭೆಯಲ್ಲಿ ಸಚಿವ ಸಂಪುಟದಲ್ಲಿ ಡಿ.ಕೆ.ಶಿ ಪ್ರಾಬಲ್ಯ ಹೆಚ್ಚಾಗುತ್ತೆ ಅನ್ನೋ ಒಂದು ಆತಂಕ ಕೂಡ ಇರುವಂಥದ್ದು. ಎಲ್ಲ ಬೆಳವಣಿಗೆ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರ ಕೈ ಮೇಲ್ಗೈ ಆಗಿರುವಂಥದ್ದು. ಸಚಿವ ಸಂಪುಟ ಪುನರಚನೆಗೆ ಈಗ ಬ್ರೇಕ್ ಅನ್ನು ಬಿದ್ದಿರುವಂಥದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ವಿಜಯ್. ಡೀಟೇಲ್ಸ್ಗಾಗಿ ನೋಡ್ತಾ ಇದ್ವಿ, ಸಂಪುಟ ಪುನರಚನೆ ವಿಚಾರದಲ್ಲಿ ಸಿದ್ದರಾಮಯ್ಯನವರ ಕೈ ಮೇಲಾಗಿದೆ ಅಂತ ವಿಜಯ್ ಜೊನ್ನಳ್ಳಿ ರಿಪೋರ್ಟ್ ಕೊಡ್ತಾ ಇದ್ರು. ಸಿದ್ದರಾಮಯ್ಯ ಈಗ ಸಂಪುಟ ಪುನರಚನೆಗೆ ಕೈ ಹಾಕಿದ್ರೆ ಏನೆಲ್ಲ ಸಮಸ್ಯೆಗಳಾಗುತ್ತೆ ಅನ್ನೋದನ್ನ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಅನ್ನುವಂಥ ಅಂಶವನ್ನು ಹೇಳ್ತಾ ಇದ್ರು. ಸೊ ಇದಲ್ಲ, ದಿಸ್ ಇಸ್ ನಾಟ್ ದ ಟೈಮ್ ಅಂತ. ಈ ಸಂದರ್ಭದಲ್ಲಿ ಸಂಪುಟ ಪುನರಚನೆ ಬೇಡ ಅನ್ನೋದು ಸಿದ್ದರಾಮಯ್ಯನವರ ನಿರ್ಧಾರ ಕೂಡ ಆಗಿತ್ತು. ಈಗಲೂ ಕೂಡ ಹೈಕಮಾಂಡ್ 7ರಿಂದ 8 ಸಚಿವರನ್ನ ಬದಲಾವಣೆ ಮಾಡಬೇಕು ಅಂತಿದೆ. ಆದರೆ ಸಿದ್ದರಾಮಯ್ಯ ಇದಕ್ಕೆ ಒಪ್ಪುತ್ತಾ ಇಲ್ಲ. ಹಾಗಾಗಿ ಈ ವಿಚಾರದಲ್ಲಿ ಸದ್ಯಕ್ಕೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಕೈ ಮೇಲಾಗಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ವೆಲ್ಕಮ್ ಬ್ಯಾಕ್. ಕೆಪಿಸಿಸಿ ಅಧ್ಯಕ್ಷ ಹುದ್ದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿಯಲ್ಲೂ ಕೂಡ ಹಾವು ಏಣಿ ಆಟ ಮುಂದುವರೆದಿದೆ.
ದೆಹಲಿಗೆ ತಲುಪಿದೆ ಸಿದ್ದು ಡಿಕೆಶಿ ಕುರ್ಚಿ ಫೈಟ್. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಸಿದ್ದು ಪಟ್ಟು ಹಿಡಿದಿರ್ತಕ್ಕಂಥದ್ದು. ಯಾವಾಗ ಸಿಎಂ ಬದಲಾವಣೆ ವಿಚಾರ ಬಂತು ಆವಾಗ್ನಿಂದನೂ ಕೂಡ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರದಲ್ಲೂ ಕೂಡ ಸಿದ್ದು ಬಣ ಆಕ್ಟಿವ್ ಆಯಿತು. ಹೈಕಮಾಂಡ್ ಬಳಿ ಈ ಬಗ್ಗೆ ಸಮಾಲೋಚನೆ ನಡೆಸ್ತಾ ಇದ್ದಾರೆ ಅಂತ ಹೇಳಲಾಗಿದೆ. ಇನ್ನು 2 ಹುದ್ದೆ ವಿಚಾರವನ್ನ ಸಿದ್ದರಾಮಯ್ಯ ಬಣ ಮುಂದೆ ತಂತು. ಡಿಸಿಎಂ ಆಗಿರೋ ಡಿಕೆಶಿಗೆ 2 ಹುದ್ದೆ ಯಾಕೆ ಅನ್ನುವಂಥ ಪ್ರಶ್ನೆಗಳನ್ನ ಎತ್ತಿದ್ರು. ಹೊಸಬರಿಗೆ ಚಾನ್ಸ್ ಕೊಟ್ರೆ ಸಂಘಟನೆಗೆ ಇನ್ನಷ್ಟು ಬಲ ಬರುತ್ತೆ ಅನ್ನುವಂಥ ವಾದವನ್ನ ಮುಂದಿಡಲಾಯಿತು. ಇನ್ನು ವರಿಷ್ಠರ ಎದುರು ಸಿದ್ದರಾಮಯ್ಯ ತಮ್ಮ ವಾದವನ್ನ ಪ್ರತಿಪಾದನೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅವರು ಆಲ್ರೆಡಿ ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯಾಗಿ ಬರ್ತಾ ಇರ್ತಕ್ಕಂಥದ್ದು. ಜೊತೆಗೆ ಹೊಸ ಅಧ್ಯಕ್ಷರ ಬಗ್ಗೆ ಯಾರಾಗಬೇಕು, ಯಾರಾಗಬಹುದು, ಪಕ್ಷದಲ್ಲಿ ಯಾರೆಲ್ಲ ರೆಡಿ ಇದ್ದಾರೆ, ಈ ವಿಚಾರವನ್ನು ಕೂಡ ಚರ್ಚೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ತಮ್ಮ ಬಣದ ಪ್ರಮುಖರನ್ನ ಕೆಪಿಸಿಸಿ ಅಧ್ಯಕ್ಷ ಹುದ್ದೆಗೆ ತರುವಂಥ ಒಂದು ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಸತೀಶ್ ಜಾರಕಿಹೊಳಿ ಅಥವಾ ಈಶ್ವರ್ ಖಂಡ್ರೆ ಅವರ ಹೆಸರು ಕೂಡ ಪ್ರಸ್ತಾಪ ಆಗಿದ್ರೂ ಕೂಡ ಆಶ್ಚರ್ಯ ಇಲ್ಲ. ಸದ್ಯಕ್ಕೆ ಈ ಇಬ್ಬರ ಹೆಸರೇನೆ ಮುಂಚೂಣಿಯಲ್ಲಿ ಇರ್ತಕ್ಕಂಥದ್ದು. ಇನ್ನು ಕುರ್ಚಿಯನ್ನ ಬಿಡಕ್ ಒಪ್ತಾ ಇಲ್ಲ ಡಿಕೆ ಶಿವಕುಮಾರ್. ಕೆಪಿಸಿಸಿ ಅಧ್ಯಕ್ಷ ಪಟ್ಟವನ್ನ ಬಿಡಕ್ ಒಪ್ತಾ ಇಲ್ಲ. ಅಧ್ಯಕ್ಷ ಪಟ್ಟದ ವಿಚಾರ ತೆಗೆದ ತಕ್ಷಣ ಅವರು ಸಿಎಂ ಬದಲಾವಣೆ ಬಗ್ಗೆ ಮಾತಾಡ್ತಾರೆ. ಸೊ ಈ ಹಾವು ಏಣಿ ಆಟ ಈಗ ದೆಹಲಿಯಲ್ಲೂ ಮುಂದುವರೆದಿರ್ತಕ್ಕಂಥದ್ದು. ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ದೆಹಲಿಯಲ್ಲಿ ಇದ್ದಾರೆ. ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡೋದಕ್ಕೆ ಅಪಾಯಿಂಟ್ಮೆಂಟ್ ತಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಡಿಕೆ ಶಿವಕುಮಾರ್ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿದ ನಂತರ ಏನಾಗುತ್ತೆ? ಮತ್ತೊಂದು ಕಡೆ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಎಲೆಕ್ಷನ್ ಇದೆ. ಅಲ್ಲಿವರೆಗೂ ಕೂಡ ಯಥಾಸ್ಥಿತಿಯನ್ನು ಕಾಪಾಡಿಕೊಳ್ಳುವಂಥ ಅನಿವಾರ್ಯತೆ ಕಾಂಗ್ರೆಸ್ಗಿದೆ. ಹೈಕಮಾಂಡ್ ಎದುರು ಡಿಕೆ ಶಿವಕುಮಾರ್ ಯಾವೆಲ್ಲ ಹೊಸ ಪಟ್ಟುಗಳನ್ನು ಹಾಕ್ತಾರೆ, ಪಕ್ಷದ ಅಭ್ಯರ್ಥಿಗಳನ್ನು ನಾನು ಗೆಲ್ಲಿಸ್ಕೊಂಡ್ ಬರ್ತೀನಿ ಅನ್ನೋಂಥ ಭರವಸೆ ಕೊಡ್ತಾರಾ ಡಿಕೆ ಶಿವಕುಮಾರ್? ಇನ್ನು ಈ ಬಗ್ಗೆ ರಾಹುಲ್ ಗಾಂಧಿ ಹತ್ರ ಸಮಾಲೋಚನೆ ನಡೆಸ್ತಾರಂತೆ. ರಾಗ ಭೇಟಿಗೆ ಸಮಯ ಕೋರಿದ್ದಾರೆ ಡಿಕೆ ಶಿವಕುಮಾರ್. ಏನಾಗುತ್ತೆ ಕಾಂಗ್ರೆಸ್ ಪಾಳ್ಯದಲ್ಲಿ ಕಾದು ನೋಡಬೇಕಾಗಿದೆ. ಚಹಾದ ಸ್ವೀಟೆಸ್ಟ್ MDHT+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ. ಲವಂಗ ಹಸಿರು ಏಲಕ್ಕಿಯಿಂದ ತುಂಬಿದ MDH T+ ಮಸಾಲೆ. MDH